ಬಗೆರಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಚಿನ್ನ ವಂಚನೆಯ ಜಾಲದ ರಹಸ್ಯ. ಇದೀಗ ಐಶ್ವರ್ಯ ವಂಚನೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಚುನಾವಣೆಗೆ ಫಂಡಿಂಗ್ ಆಗಿ ಹಣ ಬಳಕೆಯಾಗಿರೋ ಗುಮಾನಿ ಎದ್ದಿದೆ. ಮತ್ತೊಂದು ಕಡೆ ಐಶ್ವರ್ಯ ಗೌಡಗೆ ರಿಲೀಫ್ ಸಿಕ್ಕಿದ್ರು ಕೇಸ್ ಮೇಲೆ ಕೇಸ್ ದಾಖಲಾಗ್ತಾನೆ ಇದೆ. ಬನ್ನಿ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ಅದೇನ್ ಫೋಸ್ ಅಂತೀರಾ, ಅದೇನ್ ಗಿಫ್ಟ್ ಕೊಡೋದು ಅಂತೀರಾ? ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳ ಜೊತೆ ಫೋಟೋ, ಫುಲ್ ಸ್ಮೈಲ್. ವಂಚಕಿ ಐಶ್ವರ್ಯ ಆಟಕ್ಕೆ ಎಂಥವರು ನಿಬ್ಬೆರಗಾಗೋದು ಗ್ಯಾರಂಟಿ. ಆರಂಭದಲ್ಲಿ ಪೊಲಿಟಿಷಿಯನ್ಗೆ ಚಿನ್ನ ಬೆಳ್ಳಿಯ ಗಿಫ್ಟ್ ಕೊಟ್ಟು ಪ್ರಭಾವ ಬಳಸಿ ಚಿನ್ನದಂಗಡಿ ಮಾಲಕಿಗೆ ಕೋಟಿ ಕೋಟಿ ವಂಚಿಸಿರುವ ದೋಖಾ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಬ್ಬೊಬ್ಬರೇ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಇದೀಗ ವಂಚನೆ ದುಡ್ಡನ್ನೇ ಕಾಂಗ್ರೆಸ್ ಶಾಸಕರೊಬ್ಬರಿಗೆ ಎಲೆಕ್ಷನ್ ಫಂಡ್ ಆಗಿ ಬಳಸಿರುವ ಗುಮಾನಿ ಎದ್ದಿದೆ. ವಂಚಕಿ ಐಶ್ವರ್ಯ ದೋಖಾ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕೈ ನಾಯಕರ ಎಲೆಕ್ಷನ್ಗೂ ವಂಚನೆ ದುಡ್ಡು ಫಂಡಿಂಗ್. ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಅನ್ನದಾನಿ ಗಂಭೀರ ಆರೋಪ. ಬೆಂಗಳೂರಿನ ವಾರಾಹಿ ವರ್ಡ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಚಿನ್ನ ಅಂಗಡಿ ಮಾಲೀಕಿ ವನಿತಾ ಐತಾಳ್ಗೆ ನಾನು ಡಿಕೆ ಸುರೇಶ್ ಸಹೋದರಿ ಅಂತ ಐಶ್ವರ್ಯ ಗೌಡ ಕೋಟಿ ಕೋಟಿ ಲೂಟಿ ಮಾಡಿರೋದು ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು. ಇದೀಗ ಪ್ರಕರಣದಲ್ಲಿ ರಾಜಕೀಯ ನಾಯಕರ ಹೆಸರುಗಳು ಕೇಳಿ ಬರ್ತಾ ಇವೆ. ವಂಚನೆ ಮಾಡಿರುವ ದುಡ್ಡನ್ನೇ ಕಾಂಗ್ರೆಸ್ ಶಾಸಕರ ಎಲೆಕ್ಷನ್ಗೆ ಫಂಡಿಂಗ್ ಆಗಿ ಐಶ್ವರ್ಯ ಗೌಡ ಬಳಸಿರುವ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಚುನಾವಣೆಗೆ ಹಣ ಬಳಕೆಯಾಗಿದೆ, ಸ್ಥಳೀಯ ಕಾಂಗ್ರೆಸ್ ನಾಯಕರ ಬೆಂಬಲವೂ ಇದೆ ಅಂತ ಮಾಜಿ ಶಾಸಕ ಅನ್ನದಾನಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಫೋಟೋ ಇದೆ, ಸನ್ಮಾನ ಮಾಡಿಸ್ಕೊಂಡಿದ್ದಾರೆ, ವಿಡಿಯೋ ಇದೆ, ಮಾತನಾಡಿದ್ದಾರೆ. ಈ ಐಶ್ವರ್ಯ ಗೌಡ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಸಾಲ ಓದಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ. ಸನ್ಮಾನ ಮಾಡಿಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. 2023 ಚುನಾವಣೆಯಲ್ಲೂ ಕೂಡ ಅವರ ಶಾಸಕರ ಮತ್ತು ಐಶ್ವರ್ಯ ಗೌಡರ ಮಧ್ಯದಲ್ಲಿ ಹಣದ ವ್ಯವಹಾರನೂ ಕೂಡ ನಡೆದಿದೆ. ಫಂಡಿಂಗ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗುಮಾನಿ ಇದೆ ನಮಗೆ. ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಬೆಂಬಲದೊಂದಿಗೆ ಈ ವ್ಯವಹಾರ ನಡೆದಿದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಆಪಾದನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಐಶ್ವರ್ಯಗೆ ಮಧ್ಯಂತರ ಜಾಮೀನು ಸಿಕ್ಕರೂ ತಪ್ಪದ ಸಂಕಷ್ಟ. 55 ಲಕ್ಷ ದೋಖಾ, ಮಂಡ್ಯದಲ್ಲಿ ದಾಖಲಾಯಿತು ಎಫ್ಐಆರ್. ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ಐಶ್ವರ್ಯ ಗೌಡಗೆ ಇದೀಗ ಮಧ್ಯಂತರ ಜಾಮೀನೇನೋ ಸಿಕ್ಕಿದೆ. ಆದರೆ ಕೇಸ್ ಮೇಲೆ ಕೇಸ್ ದಾಖಲಾಗೋದು ಮಾತ್ರ ನಿಲ್ತಾ ಇಲ್ಲ. ಮಂಡ್ಯದಲ್ಲಿ 55 ಲಕ್ಷ ದೋಖಾ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ ಹಣ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಇದಿಷ್ಟೇ ಅಲ್ಲ, ಬೆಂಗಳೂರಿನ ಆರ್ ನಗರ ನಿವಾಸಿ ತಿಪ್ಪೇಗೌಡ ಪತ್ನಿ ಶಿಲ್ಪಾ ಗೌಡಗೂ ವಂಚಿಸಿರುವ ಸಂಬಂಧ ಈಗಾಗಲೇ ದೂರು ದಾಖಲಾಗಿದೆ. ವಂಚನೆ ಸಂಬಂಧ ದಾಖಲೆ, ಸಾಕ್ಷ್ಯ ನೀಡುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. 3.35 ಕೋಟಿ 430 ಗ್ರಾಂ ಚಿನ್ನಾಭರಣ ಪಡೆದು ವಂಚನೆಯ ಆರೋಪ ಕೇಳಿ ಬಂದಿತ್ತು. ಡಿಕೆ ಸುರೇಶ್ ಸಹೋದರಿ ಅಂತ ಪರಿಚಯ ಮಾಡಿಕೊಂಡು ವಂಚನೆಯ ದೂರು ದಾಖಲಾಗಿತ್ತು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಎಲ್ಲವೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಸರ್ಕಾರ ಭಾಗಿಯಾಗಿಲ್ಲ ಅಂದ್ರು. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ, ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ನಾವು ಯಾರು ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇರ್ತಕ್ಕಂಥ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳಿಗೆ ನಾವೆಲ್ಲ ಯಾವುದೇ ರೀತಿಯ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವುದನ್ನು ಕೂಡ ನಾವು ಭಾಗವಹಿಸೋದಿಲ್ಲ. ಇದೀಗ ಐಶ್ವರ್ಯ ವಂಚನೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಚುನಾವಣೆಗೆ ಫಂಡಿಂಗ್ ಆಗಿ ಹಣ ಬಳಕೆಯಾಗಿರುವ ಗುಮಾನಿ ಎದ್ದಿದೆ. ಮತ್ತೊಂದು ಕಡೆ ಐಶ್ವರ್ಯ ಗೌಡಗೆ ರಿಲೀಫ್ ಸಿಕ್ಕಿದ್ರೂ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾನೇ ಇದೆ. ಬ್ಯೂರೋ ರಿಪೋರ್ಟ್, TV9.